ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಭಾರತೀಯ ಸೈನಿಕರ ಸಂಬಳ ಎಷ್ಟು ಗೊತ್ತಾ? ಅವರಿಗೆ ಸಿಗುವಂತ ಇತರೆ ಪ್ರಯೋಜನಗಳೇನು? ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನಕ್ಕೆ ಸದ್ಯ ಫುಲ್ ಸ್ಟಾಪ್ ಹಾಕಲಾಗಿದೆ. ಈ ನಡುವೆ ಪಾಕ್ ವಿರುದ್ಧ ಪರಾಕ್ರಮ ತೋರಿದಂತ ಭಾರತೀಯ ಯೋಧರನ್ನ ಮೋದಿ ಸೇರಿದಂತೆ ಎಲ್ಲರೂ ಕೂಡ ಶ್ಲಾಘನೆ ಮಾಡುತ್ತಿದ್ದಾರೆ. ಜೊತೆಗೆ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಸಂಗ್ರಹಿಸಲಾಗ್ತಾ ಇದೆ. ಹೌದು, ಭಾರತೀಯ ಯೋಧರು ನಮ್ಮ ಹೆಮ್ಮೆ. ಅವರು ನಮಗಾಗಿ ಬಿಸಿಲು ಮಳೆ ಅನ್ನದೇ ಬಾರ್ಡರ್ ಅಲ್ಲಿ ನಿಂತು ನಮ್ಮನ್ನ ಸದಾಕಾಲ ಕಾಯ್ತಾ ಇರ್ತಾರೆ. ಈ ನಡುವೆ ಅವರಿಗೆ ಸರ್ಕಾರ ಏನೆಲ್ಲ ಪ್ರಯೋಜನಗಳನ್ನ ಕೊಡುತ್ತೆ, ಅವರಿಗೆ ಸಂಬಳ ಎಷ್ಟಿರುತ್ತೆ ಅನ್ನುವಂತಹ ವಿಚಾರಗಳು ಅಂತರ್ಜಾಲದಲ್ಲಿ ಹೆಚ್ಚು ಸರ್ಚ್ ಆಗ್ತಾ ಇದೆ. ದೇಶಕ್ಕಾಗಿ ಶ್ರಮಿಸ್ತಾ ಇರುವಂತಹ ಭಾರತೀಯ ಸೇನೆಯಲ್ಲಿ ವಿವಿಧ ಹಂತದಲ್ಲಿ ಕೆಲಸ ಮಾಡುವಂತಹ ಸೈನಿಕರು, ಉದ್ಯೋಗಿಗಳು ಹಾಗೂ ಅಧಿಕಾರಿಗಳನ್ನ ಕಾಣಬಹುದು. ಅವರ ಸಂಬಳ ಎಷ್ಟು, ಮೂಲ ವೇತನ ಎಷ್ಟು, ಸಂಬಳ ಹೆಚ್ಚಳ ಹೇಗಿರುತ್ತೆ ಅನ್ನುವಂತಹ ಮಾಹಿತಿಗಳು ಇಲ್ಲಿದೆ. ಪಹಲ್ಗಾಮ್ ಭಯೋತ್ಪಾದಕರ ಘಟನೆಯ ನಂತರ ಭಾರತ ಪ್ರತೀಕಾರದ ಕ್ರಮವನ್ನ ಕೈಗೊಂಡಿದೆ. ಈ ಸಂದರ್ಭದಲ್ಲಿ ನಡೆಸಲಾದ ಆಪರೇಷನ್ ಸಿಂಧೂರ್ ಕೂಡ ಯಶಸ್ವಿಯಾಗಿದೆ. ಇದರೊಂದಿಗೆ ಭಾರತದ ಮಿಲಿಟರಿ ಶಕ್ತಿ ಮತ್ತು ಬಲದ ಬಗ್ಗೆ ಜಗತ್ತು ತಿಳಿದುಕೊಳಿತು. ಭಾರತವು ವಿಶ್ವದ ಅತಿದೊಡ್ಡ ಮಿಲಿಟರಿಗಳಲ್ಲಿ ಒಂದು. ಗಡಿ ಕಾವಲುಗಾರರಿಂದ ಹಿಡಿದು ಸೇನೆಯ ಅತ್ಯುನ್ನತ ಹುದ್ದೆಯ ಅಧಿಕಾರಿಯವರೆಗೆ ಅವರ ಸಂಬಳವು ಇತರ ಉದ್ಯೋಗಿಗಳಿಗಿಂತ ಸ್ವಲ್ಪ ಹೆಚ್ಚಾಗಿರುತ್ತೆ. 2024ರ ಲೆಕ್ಕಾಚಾರದ ಪ್ರಕಾರ ಭಾರತೀಯ ಸೇನೆಯಲ್ಲಿ ಇರುವವರ ಸಂಬಳ ಈ ರೀತಿಯಾಗಿರುತ್ತೆ. ಸೈನ್ಯದಲ್ಲಿ ಶ್ರೇಣಿಯನ್ನು ಅವಲಂಬಿಸಿ ವಿವಿಧ ಮಟ್ಟದ ವೇತನಗಳು ಇರುತ್ತೆ. ಸೈನ್ಯದಲ್ಲಿ ಮೊದಲ ಉದ್ಯೋಗಿ ಸೈನಿಕ. ಸೇನೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಸೈನಿಕನಿಗೆ 25,000ದಿಂದ ಆರಂಭ ಆಗಿ 69,000ದವರೆಗೂ ಕೂಡ ಸಂಬಳ ಇರುತ್ತೆ. ಸೈನಿಕರ ನಂತರ ಲ್ಯಾನ್ಸ್ ನಾಯಕ್ ಹುದ್ದೆ ಬರುತ್ತೆ. ಈ ಹುದ್ದೆಗೆ ತಿಂಗಳಿಂದ 25,500 ರೂಪಾಯಿಯಿಂದ 81,100 ರೂಪಾಯಿವರೆಗೂ ಕೂಡ ಸಂಬಳ ಕೊಡಲಾಗುತ್ತೆ. ನಂತರ ಹವಾಲ್ದಾರ್ ಹುದ್ದೆ. ಈ ಹುದ್ದೆಯ ಆರಂಭಿಕ ಸಂಬಳ 29,200 ರೂಪಾಯಿಯಿಂದ 92,300 ರೂಪಾಯಿವರೆಗೆ ಇರುತ್ತೆ. ನಂತರದಲ್ಲಿ ಸುಬೇದಾರ್ ಹುದ್ದೆ ಇರಲಿದ್ದು, ಈ ಹುದ್ದೆಗೆ ಆರಂಭಿಕ ಸಂಬಳ 50,000ದಿಂದ ಸುಬೇದಾರ್ ಮೇಜರ್ ಹುದ್ದೆಗೆ 65,000 ರೂಪಾಯಿ ಸಂಬಳ. ಹಾಗೆ ಕ್ಯಾಪ್ಟನ್ಗೆ 25,000ದಿಂದ ಸಂಬಳ ನೀಡಲಾಗುತ್ತೆ. ಸೇನೆಯಲ್ಲಿ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಿರುವಂತಹ ವೇತನಗಳ ವಿವರಗಳು ಈ ರೀತಿಯಾಗಿದೆ. ಒಬ್ಬ ಮೇಜರ್ಗೆ 1 ಲಕ್ಷ, ಲೆಫ್ಟಿನೆಂಟ್ ಕರ್ನಲ್ಗೆ 1,12,000 ಹಾಗೂ ಬ್ರಿಗೇಡಿಯರ್ಗೆ ಆರಂಭಿಕ ಸಂಬಳ 1,30,000 ಇರಲಿದ್ದು, ಹುದ್ದೆಯನ್ನು ಆಧರಿಸಿ ಸಂಬಳವನ್ನು ಹೆಚ್ಚಿಸಲಾಗುತ್ತೆ. ಸೇನೆಯಲ್ಲಿ ಅತ್ಯುನ್ನತ ಹುದ್ದೆಯನ್ನು ಹೊಂದಿರುವಂತಹ ಅಧಿಕಾರಿ, ಸೇನಾ ಮುಖ್ಯಸ್ಥರು 2.5 ಲಕ್ಷದವರೆಗೆ ಆರಂಭಿಕ ಸಂಬಳವನ್ನ ಪಡೆದುಕೊಳ್ತಾರೆ. ಇನ್ನು ಭಾರತೀಯ ಸೇನೆಯ ಬಗ್ಗೆ ನಿಮಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಬೆಲ್ ಐಕಾನ್ ಒತ್ತಿ.